ವಾಣಿಜ್ಯ ವಿಭಾಗದಲ್ಲಿ ಬೆಳಗಾವಿಯ ವಿದ್ಯಾರ್ಥಿನಿ ಸಾಧನೆ ತೋರಿದ್ದಾರೆ. ರಾಜ್ಯಕ್ಕೆ 3ನೇ ಸ್ಥಾನವನ್ನ ಪಡೆದಿದ್ದಾರೆ ವಿದ್ಯಾರ್ಥಿನಿ ತನ್ವಿ ಪಾಟೀಲ್. 600ಕ್ಕೆ 597 ಅಂಕವನ್ನ ಪಡೆದಿದ್ದಾರೆ ವಿದ್ಯಾರ್ಥಿನಿ ತನ್ವಿ. ಬಡತನದ ಮಧ್ಯೆಯೂ ಸಾಧನೆ ಮಾಡಿದ ಬೆಳಗಾವಿ ಮೂಲದ ತನ್ವಿ ಪಾಟೀಲ್ಗೆ ಕಾಲೇಜಿನಲ್ಲಿ ಅಭಿನಂದನೆ ಸಲ್ಲಿಸಲಾಗ್ತಾ ಇದೆ. ಸಿಹಿ ತಿನ್ನಿಸಿ ತನ್ವಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದಾರೆ ಕಾಲೇಜಿನ ಸಿಬ್ಬಂದಿ. ಇವತ್ತು ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಫಲಿತಾಂಶ ಕೂಡ ಪ್ರಕಟ ಆಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿಯ ವಿದ್ಯಾರ್ಥಿನಿ ರಾಜ್ಯಕ್ಕೆ 3ನೇ ಸ್ಥಾನ ಬಂದಿರುವಂತದ್ದು. ಕರ್ನಾಟಕ ಲಾ ಕಾಲೇಜಿನ ಗೂಗ್ಟೆ ಏನು ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ ಈ ಒಂದು ಸಾಧನೆಯನ್ನ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು. ನಾನು ಕೂಡ ಈಗ KLS ಗೂಗ್ಟೆ ಏನು ದ್ವಿತೀಯ ಪಿಯುಸಿ ಕಾಲೇಜಿನ ಆವರಣದಲ್ಲಿ ಇರುವಂತದ್ದು. ಏನು ಹೇಮಾ ತನ್ವಿ ಪಾಟೀಲ್ ಅನ್ನೋ ವಿದ್ಯಾರ್ಥಿನಿ ಈ ಒಂದು ಸಾಧನೆಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ 600 ಏನು ಅಂಕಗಳಿಗೆ ಸುಮಾರು 597 ಅಂಕಗಳನ್ನ ಪಡೆದು ರಾಜ್ಯಕ್ಕೆ 3ನೇ ಸ್ಥಾನವನ್ನ ಪಡೆದಿರುವಂತದ್ದು. ನನ್ನ ಜೊತೆ ಈಗ ಪಾಲಕರಿದ್ದಾರೆ, ಪ್ರಿನ್ಸಿಪಾಲ್ ಇದ್ದಾರೆ ಮತ್ತು ಎಲ್ಲ ಏನು ಟೀಚರ್ಸ್ಗಳು ನನ್ನ ಜೊತೆಗಿದ್ದಾರೆ. ಅವರನ್ನ ಕೂಡ ನಾನು ಮಾತಾಡ್ತೇನೆ. ಮೇಡಮ್, ಹೇಗೆ ಅನಿಸ್ತಿದೆ, ಅಂದ್ರೆ ಯಾವ ರೀತಿ ಫೀಲ್ ಆಗ್ತಿದೆ? ನನಗೆ ತುಂಬಾ ಖುಷಿ ಆಗುತ್ತದೆ. ನಾವು ನನ್ನ ಈ ಎಲ್ಲ ಶ್ರೇಯ ನನ್ನ ತಂದೆ ತಾಯಿಯವರಿಗೆ ಮತ್ತು ನನ್ನ ಕಾಲೇಜ್ ಗೋಗ್ಟೆ PU ಕಾಲೇಜ್ ಆಫ್ ಕಾಮರ್ಸ್ ಅಂಡ್ ಸೈನ್ಸ್ ಮತ್ತು ಮ್ಯಾನೇಜ್ಮೆಂಟ್ ಮತ್ತು ನನ್ನ ಪ್ರಿನ್ಸಿಪಲ್ ಮೇಡಮ್ ಮಿಸಸ್ ಡಾಕ್ಟರ್ AS ಕೇರೂರ್ ಇವರಿಗೆ ಮತ್ತು ನನ್ನ ಎಲ್ಲ ಶಿಕ್ಷಕರಿಗೆ ಡೆಡಿಕೇಟ್ ಮಾಡ್ತಾ ಇದೆ. ನಮ್ ಜೊತೆ ಈಗ ಪ್ರಿನ್ಸಿಪಲ್ ಮೇಡಮ್ ಇದ್ದಾರೆ. ಏನು ವಿದ್ಯಾರ್ಥಿನಿ ಸಾಧನೆ ಮಾಡಿದ್ದಾರೆ. ಎಲ್ಲರೂ ಕೂಡ ಖುಷಿಯಲ್ಲಿದ್ದೇ ಇರುವಂತದ್ದು. ಅವರನ್ನ ಕೂಡ ನಾನು ಮಾತಾಡ್ತೀನಿ. ಮೇಡಮ್, ಏನು ತನ್ವಿ ಪಾಟೀಲ್ ಅವರು ಈಗ ರಾಜ್ಯಕ್ಕೆ 3ನೇ ಸ್ಥಾನ ಬಂದಿದ್ದಾರೆ, ಏನ್ ಹೇಳ್ತಾರೆ? ಎಲ್ಲರಿಗೂ ನಮಸ್ಕಾರಗಳು. ನಾನು ಈ ಕಾಲೇಜಿನ ಪ್ರಾಂಶುಪಾಲ ಅಂತ ಮಿಸಸ್ ಅಂಜನಾ ಕೆರೂರ್. ಈಗ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಾದ ಕುಮಾರಿ ತನ್ವಿ ಪಾಟೀಲ್ ಇವಳು ರಾಜ್ಯಕ್ಕೆ 3ನೇ ಸ್ಥಾನ ತಂದು ನಮ್ಮೆಲ್ಲರಿಗೂ ಒಂದು ದೊಡ್ಡ ಹೆಮ್ಮೆಯನ್ನು ತಂದು ಕೊಟ್ಟಿದ್ದಾಳೆ. ಅವಳ ಕಡೆಯಿಂದ ನಾವು ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಅವಳು ಖಂಡಿತ ಒಂದು ರ್ಯಾಂಕ್ ತರ್ತಾಳೆ ಅಂತ ನಮಗೆ ಗೊತ್ತಿತ್ತು. ಮತ್ತು ಎಲ್ಲಾ ವಿಷಯಗಳಲ್ಲಿ 100/100, ಇಂಗ್ಲಿಷ್ ನಲ್ಲಿ 97. ಅವಳು ರಿವ್ಯಾಲ್ಯೂಯೇಷನ್ ಹಾಕ್ತಾಳೆ ಅಂತ ಹೇಳಿದಾಳೆ. ಇನ್ನೂ ಹೆಚ್ಚಿನ ರ್ಯಾಂಕ್ ಬರ್ಬೋದು ಅಂತ ನನಗೆ ಅನಿಸ್ತದೆ. ಇದಿಷ್ಟು ಕಾಲೇಜು ಪ್ರಿನ್ಸಿಪಾಲ್ರು ಜೊತೆಗೆ ಪೋಷಕರು ಹೇಳ್ತಿರುವಂತದ್ದು. ಏನು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗತ್ತೆ ಮತ್ತು ಅದಕ್ಕೆ ಪ್ರೋತ್ಸಾಹ ಕೂಡ ಬೇಕು ಮತ್ತು ಅದೇ ರೀತಿ ಏನು ಪೋಷಕರು ಕೂಡ ಪ್ರೋತ್ಸಾಹವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಬೆಳಗಾವಿಯ ವಿದ್ಯಾರ್ಥಿನಿ ಈಗ ರಾಜ್ಯಕ್ಕೆ 3ನೇ ಸ್ಥಾನ ಪಡೆದು ಬಂದಿರುವಂತದ್ದು ಮತ್ತು ಜೊತೆಗೆ ಎಲ್ಲರೂ ಕೂಡ ಈಗ ಸಂಭ್ರಮದಲ್ಲಿ ಇರುವಂತದ್ದು. ಕ್ಯಾಮರಾ ಪರ್ಸನ್ ಗುರುಪ್ರಸಾದ್, ಮಹಿಳಾ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ವಾಣಿಜ್ಯ ವಿಭಾಗದಲ್ಲಿ ಬೆಳಗಾವಿಯ ವಿದ್ಯಾರ್ಥಿನಿ ಸಾಧನೆ ತೋರಿದ್ದಾರೆ. ರಾಜ್ಯಕ್ಕೆ 3ನೇ ಸ್ಥಾನವನ್ನ ಪಡೆದಿದ್ದಾರೆ ವಿದ್ಯಾರ್ಥಿನಿ ತನ್ವಿ ಪಾಟೀಲ್. 600ಕ್ಕೆ 597 ಅಂಕವನ್ನ ಪಡೆದಿದ್ದಾರೆ ವಿದ್ಯಾರ್ಥಿನಿ ತನ್ವಿ. ಬಡತನದ ಮಧ್ಯೆಯೂ ಸಾಧನೆ ಮಾಡಿದ ಬೆಳಗಾವಿ ಮೂಲದ ತನ್ವಿ ಪಾಟೀಲ್ಗೆ ಕಾಲೇಜಿನಲ್ಲಿ ಅಭಿನಂದನೆ ಸಲ್ಲಿಸಲಾಗ್ತಾ ಇದೆ. ಸಿಹಿ ತಿನ್ನಿಸಿ ತನ್ವಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದಾರೆ ಕಾಲೇಜಿನ ಸಿಬ್ಬಂದಿ. ಇವತ್ತು ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಫಲಿತಾಂಶ ಕೂಡ ಪ್ರಕಟ ಆಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿಯ ವಿದ್ಯಾರ್ಥಿನಿ ರಾಜ್ಯಕ್ಕೆ 3ನೇ ಸ್ಥಾನ ಬಂದಿರುವಂತದ್ದು. ಕರ್ನಾಟಕ ಲಾ ಕಾಲೇಜಿನ ಗೂಗ್ಟೆ ಏನು ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ ಈ ಒಂದು ಸಾಧನೆಯನ್ನ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು. ನಾನು ಕೂಡ ಈಗ KLS ಗೂಗ್ಟೆ ಏನು ದ್ವಿತೀಯ ಪಿಯುಸಿ ಕಾಲೇಜಿನ ಆವರಣದಲ್ಲಿ ಇರುವಂತದ್ದು. ಏನು ಹೇಮಾ ತನ್ವಿ ಪಾಟೀಲ್ ಅನ್ನೋ ವಿದ್ಯಾರ್ಥಿನಿ ಈ ಒಂದು ಸಾಧನೆಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ 600 ಏನು ಅಂಕಗಳಿಗೆ ಸುಮಾರು 597 ಅಂಕಗಳನ್ನ ಪಡೆದು ರಾಜ್ಯಕ್ಕೆ 3ನೇ ಸ್ಥಾನವನ್ನ ಪಡೆದಿರುವಂತದ್ದು. ನನ್ನ ಜೊತೆ ಈಗ ಪಾಲಕರಿದ್ದಾರೆ, ಪ್ರಿನ್ಸಿಪಾಲ್ ಇದ್ದಾರೆ ಮತ್ತು ಎಲ್ಲ ಏನು ಟೀಚರ್ಸ್ಗಳು ನನ್ನ ಜೊತೆಗಿದ್ದಾರೆ. ಅವರನ್ನ ಕೂಡ ನಾನು ಮಾತಾಡ್ತೇನೆ. ಮೇಡಮ್, ಹೇಗೆ ಅನಿಸ್ತಿದೆ, ಅಂದ್ರೆ ಯಾವ ರೀತಿ ಫೀಲ್ ಆಗ್ತಿದೆ? ನನಗೆ ತುಂಬಾ ಖುಷಿ ಆಗುತ್ತದೆ. ನಾವು ನನ್ನ ಈ ಎಲ್ಲ ಶ್ರೇಯ ನನ್ನ ತಂದೆ ತಾಯಿಯವರಿಗೆ ಮತ್ತು ನನ್ನ ಕಾಲೇಜ್ ಗೋಗ್ಟೆ PU ಕಾಲೇಜ್ ಆಫ್ ಕಾಮರ್ಸ್ ಅಂಡ್ ಸೈನ್ಸ್ ಮತ್ತು ಮ್ಯಾನೇಜ್ಮೆಂಟ್ ಮತ್ತು ನನ್ನ ಪ್ರಿನ್ಸಿಪಲ್ ಮೇಡಮ್ ಮಿಸಸ್ ಡಾಕ್ಟರ್ AS ಕೇರೂರ್ ಇವರಿಗೆ ಮತ್ತು ನನ್ನ ಎಲ್ಲ ಶಿಕ್ಷಕರಿಗೆ ಡೆಡಿಕೇಟ್ ಮಾಡ್ತಾ ಇದೆ. ನಮ್ ಜೊತೆ ಈಗ ಪ್ರಿನ್ಸಿಪಲ್ ಮೇಡಮ್ ಇದ್ದಾರೆ. ಏನು ವಿದ್ಯಾರ್ಥಿನಿ ಸಾಧನೆ ಮಾಡಿದ್ದಾರೆ. ಎಲ್ಲರೂ ಕೂಡ ಖುಷಿಯಲ್ಲಿದ್ದೇ ಇರುವಂತದ್ದು. ಅವರನ್ನ ಕೂಡ ನಾನು ಮಾತಾಡ್ತೀನಿ. ಮೇಡಮ್, ಏನು ತನ್ವಿ ಪಾಟೀಲ್ ಅವರು ಈಗ ರಾಜ್ಯಕ್ಕೆ 3ನೇ ಸ್ಥಾನ ಬಂದಿದ್ದಾರೆ, ಏನ್ ಹೇಳ್ತಾರೆ? ಎಲ್ಲರಿಗೂ ನಮಸ್ಕಾರಗಳು.
ನಾನು ಈ ಕಾಲೇಜಿನ ಪ್ರಾಂಶುಪಾಲ ಅಂತ ಮಿಸಸ್ ಅಂಜನಾ ಕೆರೂರ್. ಈಗ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಾದ ಕುಮಾರಿ ತನ್ವಿ ಪಾಟೀಲ್ ಇವಳು ರಾಜ್ಯಕ್ಕೆ 3ನೇ ಸ್ಥಾನ ತಂದು ನಮ್ಮೆಲ್ಲರಿಗೂ ಒಂದು ದೊಡ್ಡ ಹೆಮ್ಮೆಯನ್ನು ತಂದು ಕೊಟ್ಟಿದ್ದಾಳೆ. ಅವಳ ಕಡೆಯಿಂದ ನಾವು ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಅವಳು ಖಂಡಿತ ಒಂದು ರ್ಯಾಂಕ್ ತರ್ತಾಳೆ ಅಂತ ನಮಗೆ ಗೊತ್ತಿತ್ತು. ಮತ್ತು ಎಲ್ಲಾ ವಿಷಯಗಳಲ್ಲಿ 100/100, ಇಂಗ್ಲಿಷ್ ನಲ್ಲಿ 97. ಅವಳು ರಿವ್ಯಾಲ್ಯೂಯೇಷನ್ ಹಾಕ್ತಾಳೆ ಅಂತ ಹೇಳಿದಾಳೆ. ಇನ್ನೂ ಹೆಚ್ಚಿನ ರ್ಯಾಂಕ್ ಬರ್ಬೋದು ಅಂತ ನನಗೆ ಅನಿಸ್ತದೆ. ಇದಿಷ್ಟು ಕಾಲೇಜು ಪ್ರಿನ್ಸಿಪಾಲ್ರು ಜೊತೆಗೆ ಪೋಷಕರು ಹೇಳ್ತಿರುವಂತದ್ದು. ಏನು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗತ್ತೆ ಮತ್ತು ಅದಕ್ಕೆ ಪ್ರೋತ್ಸಾಹ ಕೂಡ ಬೇಕು ಮತ್ತು ಅದೇ ರೀತಿ ಏನು ಪೋಷಕರು ಕೂಡ ಪ್ರೋತ್ಸಾಹವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಬೆಳಗಾವಿಯ ವಿದ್ಯಾರ್ಥಿನಿ ಈಗ ರಾಜ್ಯಕ್ಕೆ 3ನೇ ಸ್ಥಾನ ಪಡೆದು ಬಂದಿರುವಂತದ್ದು ಮತ್ತು ಜೊತೆಗೆ ಎಲ್ಲರೂ ಕೂಡ ಈಗ ಸಂಭ್ರಮದಲ್ಲಿ ಇರುವಂತದ್ದು. ಕ್ಯಾಮರಾ ಪರ್ಸನ್ ಗುರುಪ್ರಸಾದ್, ಮೈಲಾರಿ ಪುಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ವಾಣಿಜ್ಯ ವಿಭಾಗದಲ್ಲಿ ಬೆಳಗಾವಿಯ ವಿದ್ಯಾರ್ಥಿನಿ ಸಾಧನೆ ತೋರಿದ್ದಾರೆ. ರಾಜ್ಯಕ್ಕೆ 3ನೇ ಸ್ಥಾನವನ್ನ ಪಡೆದಿದ್ದಾರೆ ವಿದ್ಯಾರ್ಥಿನಿ ತನ್ವಿ ಪಾಟೀಲ್. 600ಕ್ಕೆ 597 ಅಂಕವನ್ನ ಪಡೆದಿದ್ದಾರೆ ವಿದ್ಯಾರ್ಥಿನಿ ತನ್ವಿ. ಬಡತನದ ಮಧ್ಯೆಯೂ ಸಾಧನೆ ಮಾಡಿದ ಬೆಳಗಾವಿ ಮೂಲದ ತನ್ವಿ ಪಾಟೀಲ್ಗೆ ಕಾಲೇಜಿನಲ್ಲಿ ಅಭಿನಂದನೆ ಸಲ್ಲಿಸಲಾಗ್ತಾ ಇದೆ. ಸಿಹಿ ತಿನ್ನಿಸಿ ತನ್ವಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದಾರೆ ಕಾಲೇಜಿನ ಸಿಬ್ಬಂದಿ. ಇವತ್ತು ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಫಲಿತಾಂಶ ಕೂಡ ಪ್ರಕಟ ಆಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿಯ ವಿದ್ಯಾರ್ಥಿನಿ ರಾಜ್ಯಕ್ಕೆ 3ನೇ ಸ್ಥಾನ ಬಂದಿರುವಂತದ್ದು. ಕರ್ನಾಟಕ ಲಾ ಕಾಲೇಜಿನ ಗೂಗ್ಟೆ ಏನು ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ ಈ ಒಂದು ಸಾಧನೆಯನ್ನ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು. ನಾನು ಕೂಡ ಈಗ KLS ಗೂಗ್ಟೆ ಏನು ದ್ವಿತೀಯ ಪಿಯುಸಿ ಕಾಲೇಜಿನ ಆವರಣದಲ್ಲಿ ಇರುವಂತದ್ದು. ಏನು ಹೇಮಾ ತನ್ವಿ ಪಾಟೀಲ್ ಅನ್ನೋ ವಿದ್ಯಾರ್ಥಿನಿ ಈ ಒಂದು ಸಾಧನೆಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ 600 ಏನು ಅಂಕಗಳಿಗೆ ಸುಮಾರು 597 ಅಂಕಗಳನ್ನ ಪಡೆದು ರಾಜ್ಯಕ್ಕೆ 3ನೇ ಸ್ಥಾನವನ್ನ ಪಡೆದಿರುವಂತದ್ದು. ನನ್ನ ಜೊತೆ ಈಗ ಪಾಲಕರಿದ್ದಾರೆ, ಪ್ರಿನ್ಸಿಪಾಲ್ ಇದ್ದಾರೆ ಮತ್ತು ಎಲ್ಲ ಏನು ಟೀಚರ್ಸ್ಗಳು ನನ್ನ ಜೊತೆಗಿದ್ದಾರೆ. ಅವರನ್ನ ಕೂಡ ನಾನು ಮಾತಾಡ್ತೇನೆ. ಮೇಡಮ್, ಹೇಗೆ ಅನಿಸ್ತಿದೆ, ಅಂದ್ರೆ ಯಾವ ರೀತಿ ಫೀಲ್ ಆಗ್ತಿದೆ? ನನಗೆ ತುಂಬಾ ಖುಷಿ ಆಗುತ್ತದೆ. ನಾವು ನನ್ನ ಈ ಎಲ್ಲ ಶ್ರೇಯ ನನ್ನ ತಂದೆ ತಾಯಿಯವರಿಗೆ ಮತ್ತು ನನ್ನ ಕಾಲೇಜ್ ಗೋಗ್ಟೆ PU ಕಾಲೇಜ್ ಆಫ್ ಕಾಮರ್ಸ್ ಅಂಡ್ ಸೈನ್ಸ್ ಮತ್ತು ಮ್ಯಾನೇಜ್ಮೆಂಟ್ ಮತ್ತು ನನ್ನ ಪ್ರಿನ್ಸಿಪಲ್ ಮೇಡಮ್ ಮಿಸಸ್ ಡಾಕ್ಟರ್ AS ಕೆರೂರ್ ಇವರಿಗೆ ಮತ್ತು ನನ್ನ ಎಲ್ಲ ಶಿಕ್ಷಕರಿಗೆ ಡೆಡಿಕೇಟ್ ಮಾಡ್ತಾ ಇದೆ. ನಮ್ ಜೊತೆ ಈಗ ಪ್ರಿನ್ಸಿಪಲ್ ಮೇಡಮ್ ಇದ್ದಾರೆ. ಏನು ವಿದ್ಯಾರ್ಥಿನಿ ಸಾಧನೆ ಮಾಡಿದ್ದಾರೆ. ಎಲ್ಲರೂ ಕೂಡ ಖುಷಿಯಲ್ಲಿ ಇರುವಂತದ್ದು. ಅವರನ್ನ ಕೂಡ ನಾನು ಮಾತಾಡ್ತೀನಿ. ಮೇಡಮ್, ಏನು ತನ್ವಿ ಪಾಟೀಲ್ ಅವರು ಈಗ ರಾಜ್ಯಕ್ಕೆ 3ನೇ ಸ್ಥಾನ ಬಂದಿದ್ದಾರೆ, ಏನ್ ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರಗಳು. ನಾನು ಈ ಕಾಲೇಜಿನ ಪ್ರಾಂಶುಪಾಲ ಅಂತ ಮಿಸಸ್ ಅಂಜನಾ ಕೆರೂರ್. ಈಗ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಾದ ಕುಮಾರಿ ತನ್ವಿ ಪಾಟೀಲ್ ಇವಳು ರಾಜ್ಯಕ್ಕೆ 3ನೇ ಸ್ಥಾನ ತಂದು ನಮ್ಮೆಲ್ಲರಿಗೂ